ನಾವು ಮಾಡೋದು ಬೇಡ, ನಾವು ಏನೇನೋ ಮಾಡ್ತೀವಿ, ನಾವು ಸೆಕ್ಷನ್ ಮಾಡ್ತೀವಿ, ತೋರಿಸ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಇನ್ನೂ ಮಕ್ಕಳಿಂದ ನಾವೇನು ಮಾಡಿಸ್ಬೋದು? ಅಲ್ಲಿ ಮಾಡಿದ್ದಲ್ಲ, ಸಿಂಪಲ್ ರೀ. ನಾನು ಮಾಡಿದ ಹಾಗೆ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಸೂತ್ರ ಇದೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಸೂತ್ರ ಇದೆ. ಸೊ ಇಲ್ಲಿ ಒಂದು ಗಿಡದ ಚಿತ್ರ ಇದೆ. ಸೊ ಮಕ್ಕಳನ್ನ ಗಿಡ ಮಾಡ್ರಿ, ಅದರಲ್ಲಿ ಎಲೆ ಮಾಡ್ರಿ, ಒಬ್ಬನ್ನ ಆ ಎಲೆ ಒಳಗಡೆ ಪತ್ರರಂಧ್ರ ಮಾಡ್ರಿ. ಅಂದ್ರೆ ಅದೇ ಮಕ್ಕಳೇ ಆಗ್ತಾ ಹೋಗ್ಬೇಕು ಅವರು. ನಾನೊಂದು ಮರ, ನನ್ನ ಹಿಂದೆ ಹೂವು ಇದೆ, ಹಣ್ಣಿದೆ, ಅವರೆಲ್ಲ ಕಳ್ಕೊಂಡು ಹೋಗ್ಲಿ. ನನ್ನ ಅಡುಗೆ ಮನೆ ಅಂತ ಹೇಳಿ ನನ್ನ ಯಾರನ್ನು ಕರೀತಾರೆ, ಎಲೆಯನ್ನು ಕರೀತಾರೆ, ಎಲೆ ಅವನೇ ಮಾತಾಡ್ತಾರೆ, ಸಕ್ಕಂಬಿಡ್ರಿ, ಒಂದು ರೂಲ್ ಸೇರಿಸ್ಬಿಟ್ರು, ಮುಗೀತಷ್ಟೇ. ನೆಕ್ಸ್ಟ್ ಬರ್ತಾನೆ ಅವನು ಎಲೆ, ನಾನು ಎಲೆ, ನನ್ನ ಭಾಗ ಹಿಂಗಿದೆ, ನನ್ನಲ್ಲಿ ಪತ್ರರಂಧ್ರಗಳಿದೆ, ನಾನು ಇದನ್ನು ತಗೋತೀನಿ, ಅದನ್ನು ತಗೋತೀನಿ, ನನ್ನ ಅಡುಗೆ ಮನೆ ಅಂತ ಕರೀತಾರೆ. ಸೊ ನನ್ನ ಅಡುಗೆ ಮನೆಯೊಳಗೆ ಏನಾಗ್ತೈತಿ, ಅಡುಗೆ ಮನೆ ಮಾತಾಡ್ತೈತಿ, ಅವ್ನು ಹೋಗ್ಬಿಡ್ಲಿ. ನೆಕ್ಸ್ಟ್ ಅವ್ನು ಬಂದು ಮಾತಾಡ್ತೀವಿ. ಸೊ ಮಕ್ಕಳಿಗೂ ಒಂಥರ ಏನೋ ಚೇಂಜ್ ಇರ್ತದೆ, ಖುಷಿಲಿ ಆಕ್ಟಿವಿಟಿ ಮಾಡ್ತಾರೆ. ಇದು ಸೈನ್ಸ್ ಒಂದಕ್ಕೆ ಅಲ್ಲ ನಾನು ಹೇಳ್ತಾ ಇರೋದು, ಎಲ್ಲ ವಿಷಯಗಳಿಗೂ ಮಾಡೋದು. ಎಲ್ಲ ವಿಷಯಗಳು ಇನ್ಕ್ಲೂಡಿಂಗ್ ಸಮಾಜದಲ್ಲಿ ಏನಾಗುತ್ತೆ ಅಂತಂದ್ರೆ, ಎಸ್ಪೆಷಲಿ ನಾವು ಕಿಂಗ್ಡಮ್ಗಳ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಮಕ್ಕೊಂಡ್ಬಿಡ್ತಾವೆ ಹುಡುಗರು. ನಾನು ಎಚ್ಚರಿಕೆಯಿಂದ ನಾನು ಮಕ್ಕೊಂಡಿದ್ದೆ. ಅವ್ರ ಪಾಠ ಮುಗಿದ ಪಕ್ಕದ ವ್ಯವಸ್ಥೆ 7 ಮುಗಿದ ಪಾಠ. ಬಹಳ ಎಸ್ಪೆಷಲಿ ಸಮಾಜದಲ್ಲಿ ಬಹಳಷ್ಟು ಶಿಕ್ಷಕರು ನೋವಿದೆ. ಹಾಗಾಗಿ ಈ ಮೆಥಡ್ಗಳನ್ನು ಬಳಸ್ಕೋರಿ ಅಂತ. ನೀವು ಪಾಠ ಮಾಡೋದಕ್ಕಿಂತ ಅವ್ರಿಗೆ ಹಂಚಿಕೊಟ್ಬಿಡ್ರಿ, ಅವ್ರು ಬಂದು ಮಾತಾಡ್ರಿ. ನಿಮ್ಗೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗ್ಬೋದು, ಬಟ್ ನೀವು ಯಾರಿಗೆ ಯಾವ ಪಾತ್ರ ಹಂಚ್ಕೊಟ್ಟಿರ್ತೀರಲ್ಲ, ನೀವು ಅವನು 1 ತಿಂಗಳ ಬಿಟ್ಟು ಕೇಳಿ ಹೇಳ್ತಾನೆ, ಆ ವಿಷಯದ ಬಗ್ಗೆ ಗ್ಯಾರಂಟಿ ಹೇಳ್ತಾರೆ. ಇದು ಒಂದು ಆಕ್ಟಿವಿಟಿ ನೀವು ಮಾಡ್ಬೋದಾ ಇಲ್ಲಿ? ಓಕೆ, ನಾನು